ಶಂಕರ ಪ್ರಜಾಪತಿ ಬ್ರಹ್ಮ ವಾಸವಾಗಿರುವ ಲೋಕದಿಂದ ಪ್ರಜಾ ಸೃಷ್ಟಿಯಾದ ನಂತರ ನರಲೋಕ ಸೃಷ್ಟಿಯನ್ನ ಮಾಡುವತ್ತ ತನ್ನ ಮಾನಸ ಪುತ್ರರ ಕಡೆಗೆ ದೃಷ್ಟಿ ಬೀರುತ್ತಾನೆ. ಅವರಿಂದಲೇ ಯಮ, ರುದ್ರರು, ಮನು, ಸನಕ, ಸನಾತನ, ಭೃಗು, ಸನತ್ ಕುಮಾರ, ರುಚಿ, ಶ್ರದ್ಧಾ, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕೃತು, ವನಷ್ಟ, ನಾರದರು ಹುಟ್ಟಿಕೊಳ್ಳುತ್ತಾರೆ. ಹಾಗೆ ಪಿತೃಗಣದವರು 7 ಮಂದಿ ಬಹಿರ್ದಶ, ಅಗ್ನಿ, ಶ್ವಾರ್ತ, ಕ್ರವ್ಯಾಧ, ಅಜ್ಯಪ, ಸುಕಾಲಿನ, ಉಪಹೂತ, ದೀಪಿ ಹೆಸರಿನವರು ಕೂಡ ಉದ್ಭವಿಸುತ್ತಾರೆ. ಇವರಲ್ಲಿ ಮೊದಲಿನ 3 ಅಮೂರ್ತ ರೂಪವುಳ್ಳವರು, ಕೊನೆಯ 4 ಜನಗಳ ಮೂರ್ತ ರೂಪವುಳ್ಳವರು, ಅಂದರೆ ಕಣ್ಣಿಗೆ ಕಾಣಿಸಿಕೊಳ್ಳುತ್ತಾರೆ. ಕಮಲ ಗರ್ಭದವನಾದ ಬ್ರಹ್ಮನ ಎಡಗೈ ಕಿರು ಬೆರಳಿನಿಂದ ದಕ್ಷ ಪ್ರಜಾಪತಿ ಮತ್ತು ಬಲ ಕಿರು ಬೆರಳಿನಿಂದ ಅವನ ಹೆಂಡತಿ ಹುಟ್ಟಿಕೊಳ್ಳುತ್ತಾರೆ. ಇವರಿಬ್ಬರಿಗೆ ಶುಭ ಲಕ್ಷಣವುಳ್ಳ ಎಷ್ಟೋ ಮಂದಿ ಕನ್ಯರು ಹುಟ್ಟಿದಾಗ ಅವರನ್ನ ಬ್ರಹ್ಮ ಮಾನಸ ಪುತ್ರರಿಗೆ ದಕ್ಷ ಪ್ರಜಾಪತಿ ಸಮರ್ಪಿಸುತ್ತಾನೆ. ಸತಿದೇವಿ ಎನ್ನುವ ಕನ್ಯೆಯನ್ನು ರುದ್ರನಿಗೆ ಕೊಟ್ಟು ಮದುವೆ ಮಾಡಿದಾಗ ಅವರಿಗೆ ಮಹಾಶಕ್ತಿಶಾಲಿಗಳಾದ ಪುತ್ರರು ಬಹಳಷ್ಟು ಸಂಖ್ಯೆಯಲ್ಲಿ ಹುಟ್ಟಿಕೊಳ್ಳುತ್ತಾರೆ. ದಕ್ಷ ಪ್ರಜಾಪತಿ ಬಹಳ ಸುಂದರವಾದ ಕಾಂತಿಯುತವಾದ ತನ್ನ ಒಬ್ಬಳು ಮಗಳನ್ನ ಭೃಗು ಮಹರ್ಷಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಅವರಿಗೆ ದಾತ ವಿದಾತ ಎನ್ನುವ ಗಂಡು ಮಕ್ಕಳು, ಶ್ರೀ ಎನ್ನುವ ಮಗಳು ಹುಟ್ಟುತ್ತಾರೆ. ಈ ಶ್ರೀಯನ್ನ ಹರಿ ಮದುವೆಯಾಗಿ ಶ್ರೀಹರಿಯಾಗುತ್ತಾನೆ. ಅವರಿಗೆ ಫಲ, ಉನ್ಮಾದ ಎನ್ನುವ ಗಂಡು ಮಕ್ಕಳು ಹುಟ್ಟುಕೊಳ್ಳುತ್ತಾರೆ. ಮನುವಿಗೆ ಅಯುತಿ, ನಿಯುತಿ ಎನ್ನುವ 2 ಹೆಣ್ಣು ಮಕ್ಕಳು ಹುಟ್ಟಿ ಅವರನ್ನು ಭೃಗುವಿನ ಮಕ್ಕಳಾದ ದಾತ ವಿದಾತನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಅವರಿಗೆ ಪ್ರಾಣ, ಮೃಕುಂಡ ಹುಟ್ಟುತ್ತಾರೆ. ನಿಯುತಿ ಮಗನಾದ ಮೃಕುಂಡನ ಮಗನೇ ಮಾರ್ಕಂಡೇಯ. ಮರೀಚಿ ಸಂಭೂತರಿಗೆ ಪೌನಮಾಸ ಎನ್ನುವ ಮಗ ಹುಟ್ಟುತ್ತಾನೆ. ಈ ಮಹಾತ್ಮನ ಪುತ್ರರೇ ವಿರಜ, ಸರ್ವ, ಅಂಗೀರಸ, ಸಿನಿವಾಲಿ, ಕುಹವಾಲಿ, ರಾಕಾಮತಿ ಎನ್ನುವ ಕನ್ಯೆಯರು ಹುಟ್ಟಿಕೊಳ್ಳುತ್ತಾರೆ. ಅನುಸೂಯನಿಗೆ ಅತ್ರಿಯಿಂದ ಚಂದ್ರ, ದೂರ್ವಾಸ, ದತ್ತಾತ್ರೇಯ ಹುಟ್ಟಿಕೊಳ್ಳುತ್ತಾರೆ. ಪುಲಸ್ತನಿಗೆ ದತ್ತೋಲ ಎನ್ನುವ ಮಗ ಹುಟ್ಟುತ್ತಾನೆ. ಪುಲಹ ಪ್ರಜಾಪತಿಗೆ ಕ್ಷಮ ಎನ್ನುವ ಹೆಂಡತಿಯಿಂದ ಕರ್ಮಶ, ಅರ್ಧವೀರ, ಸಹಿಷ್ಣು ಎನ್ನುವ ಗಂಡು ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಕೃತುವಿಗೆ ಪತ್ನಿ ಸುಮತಿಯಿಂದ 6000 ವಾಲಕಲ್ಯ ಋಷಿಗಳು ಹುಟ್ಟಿಕೊಳ್ಳುತ್ತಾರೆ. ಇವರೆಲ್ಲರೂ ಕೂಡ ವಟುಗಳಾಗಿ ಸೂರ್ಯನಷ್ಟು ತೇಜಸ್ಸಿನಿಂದ ಉಳ್ಳವರಾಗಿರುತ್ತಾರೆ. ವಶಿಷ್ಠನಿಗೆ ಪತ್ನಿ ಊರ್ಜಳಿಂದ ರಜ, ಗಾತ್ರ, ಊರ್ಧ್ವಬಾಹು, ಶರಣ, ಅನಘ, ಸುಪತ, ಶುಕ್ರ ಎನ್ನುವ ಮಹರ್ಷಿಗಳು ಹುಟ್ಟಿಕೊಳ್ಳುತ್ತಾರೆ. ಇವರುಗಳನ್ನ ಸಪ್ತ ಮಹರ್ಷಿಗಳು ಎಂದು ಕರೆಯುತ್ತಾರೆ. ಇವರು ಶ್ರೀರಾಮನ ಗುರು ವಶಿಷ್ಠ ಅಲ್ಲ, ಶಂಕರ ದಕ್ಷ ಪ್ರಜಾಪತಿ ತನ್ನ ಮಗಳಾದ ಸ್ವಾಹಾದೇವಿಯನ್ನ ಅಗ್ನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವರಿಗೆ ಪಾವಕ, ಪವಮಾನ, ಶುಚಿ ಎನ್ನುವ ಪುತ್ರರು ಹುಟ್ಟಿಕೊಳ್ಳುತ್ತಾರೆ. ಇವರೇ ತ್ರೇತ್ರಾಗ್ನಿಗಳು ಮತ್ತು ಪರಮ ಓಜಸ್ವರು. ದಕ್ಷನ ಮಗಳಾದ ಸ್ವಧಳಿಗೆ ಮೇನ, ವೈತರಣಿ ಎನ್ನುವ ಹೆಣ್ಣು ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಇವರು ಬ್ರಹ್ಮ ವಾದಿನಿಗಳು. ಮೇನಳಿಗೆ ಹಿಮವಂತನಿಂದ ಮೈನಾಕು ಎನ್ನುವ ಪುತ್ರ, ಗೌರಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಿ ಪಡೆದ ಪಾರ್ವತಿ ಮಗಳಾಗಿ ಹುಟ್ಟಿಕೊಳ್ಳುತ್ತಾರೆ. ಇವಳೇ ಪೂರ್ವ ಜನ್ಮದಲ್ಲಿ ಸತಿದೇವಿ. ಆಗ ಬ್ರಹ್ಮನು ಸ್ವಯಂಭೂ ಮನುವಿಗೆ ಜನ್ಮ ಕೊಟ್ಟು ಅವನನ್ನು ಪ್ರಜಾಪಾಲನಾ ಕಾರ್ಯಕ್ಕೆ ನಿಯೋಜಿಸುತ್ತಾನೆ. ಸರ್ವಗುಣ ಸಂಪನ್ನನಾದ ಸ್ವಯಂಭೂ ಮನು ಮಹಾರಾಜ ತನ್ನ ಅಖಂಡ ತಪಸ್ಸಿನ ಫಲವಾಗಿ ಪರಮ ಶುದ್ಧ ತೇಜಸ್ವಿನಿ ತಪಸ್ವಿಯೂ ಆದ ಶತರೂಪದ್ವಯಿಯನ್ನು ಹೆಂಡತಿಯಾಗಿ ಪಡೆಯುತ್ತಾನೆ. ಉತ್ತಾತ್ತನ ಪಾದ ಎನ್ನುವ ಗಂಡು ಮಕ್ಕಳು, ಪ್ರಸೂತಿ, ಆಕೃತಿ, ದೇವಹುತಿ ಎನ್ನುವ ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಹೆಣ್ಣು ಮಕ್ಕಳು ಮೂವರನ್ನ ಕ್ರಮವಾಗಿ ರುಚಿ ಪ್ರಜಾಪತಿ, ದಕ್ಷ ಪ್ರಜಾಪತಿ ಮುನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ರುಚಿಗೆ ಯಜ್ಞ ಎನ್ನುವ ಮಗ, ದಕ್ಷಿಣಿ ಎನ್ನುವ ಮಗಳು ಹುಟ್ಟುತ್ತಾರೆ. ಯಜ್ಞನಿಗೆ 12 ಮಂದಿ ಮಹಾಬಲಶಾಲಿಗಳಾದ ಗಂಡು ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಅವರೇ ಯಾಮ ಎನ್ನುವ ದೇವಗಣಗಳಿಗೆ ಸೇರಿ ಪ್ರಖ್ಯಾತಿ ಪಡೆಯುತ್ತಾರೆ. ದಕ್ಷ ಪ್ರಜಾಪತಿಗೆ ಪ್ರಸೂತಿಯಿಂದ 24 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ಶ್ರದ್ಧಾ, ಲಕ್ಷ್ಮಿ, ಧೃತಿ, ತುಷ್ಟಿ, ಪುಷ್ಟಿ, ಮೇಧ, ಕ್ರಿಯಾ, ಬುದ್ಧಿ, ಲಜ್ವ, ವಪು, ಶಾಂತಿ, ವೃದ್ಧಿ, ಕೀರ್ತಿ ಎನ್ನುವ 13 ಕನ್ಯೆಯರನ್ನು ದಕ್ಷಿಣ ಪುತ್ರನಾದ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸುತ್ತಾನೆ. ನಂತರದಲ್ಲಿ ಖ್ಯಾತಿ, ತತಿ, ಸಂಭೂತಿ, ಸ್ಮೃತಿ, ಪ್ರೀತಿ, ಕ್ಷಮ, ಸನ್ನತಿ, ಅನಸೂಯ, ಊರ್ಜ, ಸ್ವಾಹ, ಸ್ವಧ ಎನ್ನುವ 11 ಕನ್ಯೆಯರನ್ನು ದಕ್ಷ ಪ್ರಜಾಪತಿ ಕ್ರಮವಾಗಿ ಭೃಗು ಮಹರ್ಷಿ, ಪರಮಶಿವ, ಮರೀಚಿ, ಅಂಗೀರಸ, ಪುಲಸ್ತ್ಯ, ಪುಲಹು, ಕ್ರತು, ಅತ್ರಿ, ವಶಿಷ್ಠ, ಅಗ್ನಿ, ಪಿತರ ಗೆಲ್ಲುವ ವರಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಇವರಲ್ಲಿ ಶ್ರದ್ಧನಿಗೆ ಕಾಮ, ಲಕ್ಷ್ಮಿಗೆ ದರ್ಪ, ಧೃತಿಗೆ ನಿಯಮ, ತುಷ್ಟಿಗೆ ಸಂತೋಷಿ, ಪುಷ್ಟಿಗೆ ಲೋಭನು, ಮೇಧನಿಗೆ ಶ್ರುತ, ಕ್ರಿಯನಿಗೆ ದಂಡಲಯ್ಯ, ವಿನಯ, ಬುದ್ಧಿಗೆ ಬೋಧನು, ಲಜ್ಜನಿಗೆ ವಿನಯ, ಓಪನಿಗೆ ವ್ಯವಸಾಯ, ಶಾಂತಿಗೆ ಕ್ಷೇಮ,
ಬುದ್ಧಿಗೆ ಸುಖ, ಕೀರ್ತಿಗೆ ಯಶ ಎನ್ನುವವರು ಹುಟ್ಟಿಕೊಳ್ಳುತ್ತಾರೆ. ಕಾಮದೇವನಿಗೆ ರತಿ ಪತ್ನಿಯಾಗ್ತಾಳೆ. ಇಬ್ಬರಿಗೂ ಹರ್ಷ ಹುಟ್ಟುತ್ತಾನೆ. ಸ್ವಲ್ಪ ಕಾಲದಲ್ಲಿ ದಕ್ಷ ಪ್ರಜಾಪತಿ ಅಶ್ವಮೇಧ ಯಾಗವನ್ನ ಮಾಡಿ ಶಿವ ಮತ್ತು ಸತಿಯನ್ನ ಬಿಟ್ಟು ಉಳಿದ ಎಲ್ಲಾ ಬಂಧುಗಳಿಗೂ ಆಹ್ವಾನ ಕೊಡುತ್ತಾನೆ. ತಂದೆ ಕರೆಯದಿದ್ದರೂ ಆ ಯಜ್ಞಕ್ಕೆ ಹೋದ ಸತಿ ನನ್ನ ತಂದೆಯ ತಿರಸ್ಕಾರವನ್ನು ಅವರು ಮಾಡಿದ ಅವಮಾನವನ್ನ ತಡೆಯಲಾರದೆ ಆ ದಕ್ಷ ಯಜ್ಞ ಸ್ಥಳದಲ್ಲಿ ಪ್ರಾಣತ್ಯಾಗ ಮಾಡುತ್ತಾಳೆ. ಆ ಸತಿಯೇ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿ ಪರಶಿವನನ್ನ ವರಿಸಿ ಗಣೇಶನಿಗೆ ದೇವಸೇನನಿಗೆ ತಾಯಿಯಾಗಿ ಲೋಕ ಪೂಜಿತವಾಗ್ತಾಳೆ. ಇನ್ನೊಂದು ಕಡೆ ದಕ್ಷ ಯಜ್ಞದಲ್ಲಿ ತನ್ನ ಸತಿ ಬಲಿಯಾಗಿದ್ದಕ್ಕೆ ಭೃಗೀಶ್ವರ ಪಿನಾಕಪಾಣಿ ಶಂಕರನನ್ನು ಇಳಿದು ಬಂದು ಆ ಯಜ್ಞವನ್ನ ಧ್ವಂಸ ಮಾಡಿ ದಕ್ಷನನ್ನ ಮಾನವನಾಗಿ ಧ್ರುವ ವಂಶದಲ್ಲಿ ಹುಟ್ಟು ಎಂದು ಶಾಪ ಕೊಡುತ್ತಾನೆ.